ಸದ್ಗುರು ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ವತಿಯಿಂದ ಮತ್ತು ಜಿಲ್ಲಾ ಮಡಿವಾಳರ ಸಂಘದ ಎಲ್ಲ ಸಂಘ ಸಂಸ್ಥೆಗಳಿಂದ ಜಂಟಿಯಾಗಿ ಸದ್ಗುರು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ಯಾವ ನಮ್ಮ ಜಗದ್ಗುರು ಅಣ್ಣ ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪದಲ್ಲಿ ಒಬ್ಬ ಕಾಯಕ ಶರಣನಾಗಿ ತಮ್ಮ ಮೂಲ ಕಾಯಕವನ್ನೇ ಆಚರಣೆಯಲ್ಲಿಟ್ಟುಕೊಂಡು ಬಸವಣ್ಣವರು ಹಾಕಿಕೊಟ್ಟಂಥ ಧರ್ಮದ ಹಾದಿಯಲ್ಲಿ ನಡೆದು ಅವರು ಸ್ವತಃ ವಚನಗಳನ್ನು ರಚನೆ ಮಾಡಿ, ಅವು ಎಂಥ ವಚನಗಳು ಅಂತಂದರೆ ಇವತ್ತಿನ ದಿನ ಎಲ್ಲ ಸಮಾಜದವರಿಗೂ ಕಣ್ಣು ತೆರೆಸುವಂಥ ವಚನಗಳು. ಅವರು ಕಾಯಕದಿಂದಲೇ ಶ್ರೇಷ್ಠತ್ವವನ್ನು ಪಡೆದಂಥವರು. ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನ ಮನವ ಶುದ್ಧಿ ಮಾಡಿದವ ಮಡಿವಾಳ, ಎನ್ನ ತನವ ಶುದ್ಧಿ ಮಾಡಿದವ ಮಡಿವಾಳ, ಎನ್ನ ಅಂತರಂಗ ಶುದ್ಧಿ ಮಾಡಿದವ ಮಡಿವಾಳ, ಎನ್ನ ಬಹಿರಂಗ ಶುದ್ಧಿ ಮಾಡಿದವ ಮಡಿವಾಳ, ಎನ್ನ ಕೂಡಲ ಸಂಗಮ ದೇವಂಗೆ ಯೋಗ್ಯನನ್ನಾಗಿ ಮಾಡಿದಾದ ಮಾಚಿದೇವರು ಅಂತ ಹೇಳಿ ಒಂದು ತಮ್ಮ ವಚನದಲ್ಲಿ ಹೇಳ್ತಾರ. ಇದರಿಂದ ಮಡಿವಾಳ ಮಾಚಿದೇವರ ಶ್ರೇಷ್ಠತೆ ನಾವು ಎಂಥದಂತ ತಿಳಿದುಕೊಳ್ಳಬಹುದು. ಅದೇ ರೀತಿ ನಮ್ಮ ಸಮಾಜದವರು ಇವತ್ತಿನ ದಿನ ಮುಂಜಾನೆ ಗಣೇಶ್ ನಗರದಲ್ಲಿರುವ ಶ್ರೀ ಮಾಚಿದೇವರ ಮೂರ್ತಿ ಪೂಜೆಯನ್ನು ಪೂಜಿಸುವುದರೊಂದಿಗೆ ಮತ್ತು ಸರ್ಕಾರವು ಈಗಾಗಲೇ ಆದೇಶ ಹೊರಡಿಸಿದಂಥ ಹುಮನಾಬಾದ್ ಬೇಸನ್ನು ಶ್ರೀ ಸದ್ಗುರು ಮಡಿವಾಳ ಮಾಚಿದೇವರ ವೃತ್ತ ಅಂತ ಆಲ್ರೆಡಿ ಹೆಸರಿಸಲಾಗಿದೆ. ಆ ಒಂದು ವೃತ್ತದಲ್ಲಿ ಮಡಿವಾಳ ಮಾಚಿದೇವರಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಮತ್ತು ಸಮಾಜದ ಎಲ್ಲ ತಾಲೂಕಿನಿಂದ, ಎಲ್ಲ ಗ್ರಾಮಗಳಿಂದ, ಎಲ್ಲ ಏನದಂತಂದ್ರೆ ನಗರದಲ್ಲಿ ಇರತಕ್ಕಂಥ ಎಲ್ಲ ಬಂಧು ಭಗಿನಿಯರು ಏನದಂತಂದ್ರೆ ಭವ್ಯ ಮೆರವಣಿಗೆಯಲ್ಲಿ ಮಡಿವಾಳ ಮಾಚಿದೇವರ ಮೂರ್ತಿಯನ್ನು ಮೆರವಣಿಗೆ ಮೂಲಕ, ಗಂಜ ರಸ್ತೆಯ ಮೂಲಕ ಮತ್ತು ಸೂಪರ್ ಮಾರ್ಕೆಟ್ ಮೂಲಕ, ಜಗತ್ ವೃತ್ತದ ಮೂಲಕ, ಪಂಡಿತ್ ರಂಗಮಂದಿರವರೆಗೂ ಅತ್ಯಂತ ನೃತ್ಯ ಕುಣಿತಗಳೊಂದಿಗೆ ನಾವು ಭವ್ಯ ರೀತಿಯಿಂದ ಮೆರವಣಿಗೆ ಮಾಡಿದ್ವಿ. ಕೊನೆಯಲ್ಲಿ ಸರ್ಕಾರದ ವತಿಯಿಂದ ಆಯೋಜಿಸಲಾದಂಥ ರಂಗಮಂದಿರದ ಕಾರ್ಯಕ್ರಮದಲ್ಲಿ ಏನದಂತರ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾದಂಥ BG ಪಾಟೀಲ್ ಅವರು ಉತ್ತಮ ಭಾಷಣವನ್ನು ಮಾಡಿದರು ಮತ್ತು ಸರಡಿಗೆ ಶ್ರೀಗಳಾದಂಥ ರೇವಣಸಿದ್ಧ ಶಿವಾಚಾರ್ಯರು ಕೂಡ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಮ್ಮ ಮಾಜಿ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ದಯಾನಂದ ಅರಸರು ಕೂಡ ಮುಖ್ಯ ಅತಿಥಿ ಸ್ಥಾನದಲ್ಲಿದ್ದರು. ಮತ್ತೇನಾದ ಶ್ರೀ ಅಶೋಕ್ ಗುರುಜಿ ಅವರು ಮುಖ್ಯ ಭಾಷಣ ಮಾಡಿದರು. ಇದೆಲ್ಲ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಆಯಿತು. ಈ ಕಾರ್ಯಕ್ರಮ ಏನದಂತಂದ್ರ ಯಶಸ್ವಿ ಆಗಲಕ್ಕ ಎಲ್ಲ ಸರ್ಕಾರ, ಎಲ್ಲ ಸಮಾಜದವರು, ಎಲ್ಲ ಧರ್ಮೀಯರು, ಎಲ್ಲ ಶಾಸಕರು ಏನದಂದ್ರೆ ಇವತ್ತು ಮುಂಜಾನೆ ಅಲ್ಲಂಪ್ರಭು ಪಾಟೀಲ್ ಅವರು ಬಂದು ಉದ್ಘಾಟನೆ ಮಾಡಿದರು ಮೆರವಣಿಗೆಯನ್ನು. ಅವರು ಕೂಡ ಏನದಂದ್ರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಸಹಾಯ ಸಹಕಾರಗಳನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ನಗರದ ಮೇಯರ್ ಆದಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರು ಕೂಡ ಭಾಷಣ ಮಾಡಿ ಈ ನನ್ನ ಸಮಾಜಕ್ಕೆ ಸಾಕಷ್ಟು ಸಹಾಯ ಸಹಕಾರ ನೀಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ರಂಗಮಂದಿರದಲ್ಲಿ ಭವ್ಯ ರೀತಿಯಿಂದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಏನದಂತಂದ್ರೆ ಸರ್ಕಾರದ ವತಿಯಿಂದ ನಡೆದಿದೆ. ಈ ಒಂದು ಕಾರ್ಯಕ್ರಮದಿಂದ ಜನರಲ್ಲಿ ಏನದು ಉತ್ಸಾಹ ಹೆಚ್ಚಾಗಿದೆ. ನಮ್ಮ ಸಮಾಜದ ಜನರು ಒಗ್ಗಟ್ಟಾಗಿ ತಮ್ಮ ಕಾಯಕವನ್ನು ಮತ್ತೇನಾದ ಶಿಕ್ಷಣ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕಂತ ಎಲ್ಲ ಸಮಾಜದ ಹಿರಿಯರು ಈ ಒಂದು ಸಂದರ್ಭದಲ್ಲಿ ವಿನಂತಿಸಿಕೊಂಡು ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ. ಮಲ್ಲಣ್ಣ ಮಡಿವಾಳು. ನಾನು ಈ ಸದ್ಯ ಏನದಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದೆ ಮತ್ತು ನಾನು ಹಿಂದೆ ಶಿಕ್ಷಣ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುತ್ತೇನೆ. ಈಗ ಏನದ ಇವತ್ತಿನ ದಿನ ಸರ್ಕಾರ ಆಚರಣೆ ಮಾಡ್ತಕ್ಕಂಥ ಈ ಒಂದು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಾನು ಇಲ್ಲಿ ಮಾತಾಡ್ತಿದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಸಮಿತಿಯಿಂದ ಕಲಬುರಗಿ ಜಿಲ್ಲಾಡಳಿತ ಮತ್ತು
ಮತ್ತು ವಿವಿಧ ಸಂಘಟನೆಗಳು ಕಲಬುರಗಿ ಮಡಿವಾಳ ಜಿಲ್ಲಾ ಸಂಘ ಮತ್ತು ಬೇರೆ ಬೇರೆ ಸಂಘಗಳು ವತಿಯಿಂದ ಜಯಂತ್ಯೋತ್ಸವ ಸಮಿತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ 898ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇದಾಗಿದೆ. ಈ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥವ್ರು. ಬೇರೆ ಬೇರೆ ಶರಣರಲ್ಲಿ ಅಪ್ಪ ಅಂತಂದ್ರೆ ನೀವು ನೋಡಿರ್ಬೋದು, ಅವ್ರ ಕೈಯಾಗಪ್ಪ ಅಂತಂದ್ರೆ ಏನೋ ಪುಸ್ತಕಗಳು, ಬೇರೆ ಬೇರೆ ಗ್ರಂಥ, ಬೇರೆ ಬೇರೆ ನೋಡಿರ್ಬೋದು. ಆದ್ರೆ ಇವರು ವೀರಭದ್ರ ಅವತಾರಿ ಇವ್ರ ಬಲ್ಯಪ್ಪ ಅಂತಂದ್ರೆ ಯಾವಾಗಲೂ ಗತ್ತಿ ಯಾವಾಗಲೂ ಇತ್ತು. ಈ ಖಡ್ಗ ಏನು ಮಾಡ್ತಿದ್ರು ಅಂತಂದ್ರೆ, ಈ ಖಡ್ಗಪ್ಪ ಅಂತಂದ್ರೆ ಸಮಾಜದ ಕೆಲವೊಂದು ನ್ಯೂನತೆಗಳಿಗೆ ವಿರುದ್ಧ ಒಂದು ಧ್ವನಿ ಮಾಡಿದ್ರು. ಅದೇ ರೀತಿ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗಪ್ಪ ಅಂತಂದ್ರೆ ಹಿಂದ್ಗಡೆ ಹಿಂದ್ಗಡೆಯಪ್ಪ ಅಂತಂದ್ರೆ ಗ್ರಂಥಗಳ ಎಲ್ಲ ವಚನ ಸಾಹಿತ್ಯವನ್ನ ಅಪ್ಪ ಅಂತಂದ್ರೆ ಕಟ್ಕೊಂಡು ಎಲ್ಲ ಶರಣರಿಗೆ ತಗೊಂಡಪ್ಪ ಅಂತಂದ್ರೆ ಖಡ್ಗ ಹಿಡಿದು ಇಲ್ಲಿಂದಪ್ಪ ಅಂತಂದ್ರೆ ಕಲ್ಯಾಣದಿಂದ ಉಳಿವಿ ತನಕ ಅಪ್ಪ ಅಂತಂದ್ರೆ ಈ ಒಂದು ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಶರಣ. ಈ ಒಂದು ಶರಣರ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಆಚರಣೆ ನಡೀತಾ ಇದೆ. ಮತ್ತು ಈ ಒಂದು ಜಯಂತಿಯಲ್ಲಿ ನಾವು ಈಗೇನು ನಾವು ಬಸವಣ್ಣನವರು ಮತ್ತು ಬೇರೆ ಬೇರೆ ಶರಣರಪ್ಪ ಅಂತಂದ್ರೆ ನಾವು ವಚನಗಳು ಓದ್ತಿದ್ದೆವು ಅಂತಂದ್ರೆ ಈ ಒಂದು ಶರಣರ ಈ ಮಡಿವಾಳ ಮಾಚಿದೇವರ ಈ ಶರಣರಪ್ಪ ಅಂತಂದ್ರೆ ಒಂದು ಅನನ್ಯವಾದಂತಹ ಒಂದು ಕೊಡುಗೆ ಇದೆ ಈ ಒಂದು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡೋರಲ್ಲಿ. ಅಂಥ ಶರಣರಪ್ಪ ಅಂತಂದರೆ ಜಯಂತ್ಯೋತ್ಸವದ ಸಲುವಾಗಿ ಎಲ್ಲ ಒಂದು ನಮ್ಮ ಬಾಂಧವರಿಗೆ ಮತ್ತು ಎಲ್ಲ ಶರಣ ಸಮಾಜಕ್ಕಪ್ಪ ಅಂತಂದ್ರೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಮತ್ತು ಇವತ್ತು ನಮ್ಮ ಕಲಬುರಗಿಯಲ್ಲಿ ಮಡಿವಾಳ ವೃತ್ತದಿಂದ ನಾವು ಇವತ್ತು ಬೆಳಗ್ಗೆ ಅಪ್ಪ ಅಂತಂದ್ರೆ ವೃತ್ತಕ್ಕೆ ಪೂಜೆ ಮಾಡಿ ಕಲಬುರಗಿ ಮಹಾನಗರದ ಮಹಾಪೌರರಾದಂತಹ ಯಲ್ಲಪ್ಪ ನಾಯ್ಕೋಡಿಯವರು ಮತ್ತು ಕಲಬುರಗಿ ದಕ್ಷಿಣ ಶಾಸಕರು ಅಲಂ ಪ್ರಭು ಪಾಟೀಲ್ ಅವರು ಒಂದು ವೃತ್ತಕ್ಕೆ ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ನಾವು ಏನು ಮೆರವಣಿಗೆ ಕುಂಭ 101 ಕುಂಭ ಮತ್ತು ಕುಂಭ ಕಳಸದೊಂದಿಗೆ ಅಪ್ಪ ಅಂತಂದ್ರೆ ನಗರೇಶ್ವರ ಶಾಲೆಯಿಂದ ರಂಗಮಂದಿರ ತನಕ ನಾವು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಏನೋ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ಶ್ರೀ ಅಶೋಕ್ ಕಲಬುರಗಿಯವರಿಗೆ ಜಿಲ್ಲಾಡಳಿತದಿಂದ ಮತ್ತವರಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಅದೇ ರೀತಿಯಾಗಿ ಮೊನ್ನೆ ತಾನೇ ಕುಲಪತಿಗಳು ನಿವೃತ್ತರಾಗಿರ್ತಕ್ಕಂಥ
ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾನ್ಯರನ್ನ ಹೆಸರು